ಏನ್ ಗುರು, ಡಿ ಕೆ ಕರ ಮತ್ತು ದಿನೇಶ್ ಕಾರ್ತಿಕ್ ಅವರು ಕಳೆದ ಪಂದ್ಯದಲ್ಲಿ ಕೂಡ ಚೆನ್ನೈ ವಿರುದ್ಧ ಬೆಂಗಳೂರನ್ನ ಒಂದು ಆಘಾತದಿಂದಲೇ ಪಾರು ಮಾಡಿದ್ರು ಅಂತ ಹೇಳ್ಬೋದು. ರಜತ್ ಪಟಿದಾರ್ ಅವರ ಜೊತೆನಲ್ಲಿ ಸೇರಿ ಅದೇ ರೀತಿ ನಿನ್ನೆ ನಡೆದಂತ ಪಂದ್ಯದಲ್ಲಿ ಕೂಡ ದಿನೇಶ್ ಕಾರ್ತಿಕ್ ಅವರು ಬೆಂಗಳೂರಿನ ಗೆಲುವಿನ ರೂವಾರಿಯಾದ್ರು ಅಂತ ಹೇಳ್ಬೋದು. ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ದಿನೇಶ್ ಕಾರ್ತಿಕ್ ಅವರನ್ನ ನೋಡಿ ಅವರು ಸಿಕ್ಸ್ ಹೊಡೆಯೋ ಸಂದರ್ಭದಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ವಿರಾಟ್ ಕೊಹ್ಲಿ ಅವರು ಕೂಡ ದಿನೇಶ್ ಅವರು ಇರೋವರೆಗೂ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ರು. ಕಳೆದ ಸೀಸನ್ ದಿನೇಶ್ ಕಾರ್ತಿಕ್ ಅವರ ಮಟ್ಟಿಗೆ ಅಷ್ಟೊಂದು ಒಳ್ಳೆ ಸೀಸನ್ ಆಗಿರ್ಲಿಲ್ಲ. ಆದ್ರೆ ಈ ಸೀಸನ್ ಆಡಿದ 2 ಪಂದ್ಯಗಳಲ್ಲಿ ಅದ್ಭುತವಾದಂತ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಅವರು. ಮತ್ತೊಂದ್ ಕಡೆ BCCI ಅವರು ಹೇಳಿದ್ದಾರೆ, ಸೊ ನಮ್ಮ ಎಲ್ಲ ಸೆಲೆಕ್ಟರ್ಸ್ಗಳು IPL ಪಂದ್ಯವನ್ನ ತುಂಬಾ ಕೂಲಂಕಷವಾಗಿ ಗಮನಿಸ್ತಾ ಇರ್ತಾರೆ, ಆ ಎಲ್ಲ ಪಂದ್ಯಗಳನ್ನ ನೋಡ್ತಾ ಇರ್ತಾರೆ ಅಂತ. ಯಾಕಂದ್ರೆ ದಿನೇಶ್ ಕಾರ್ತಿಕ್ ಅವರು 22 ನಲ್ಲಿ ಕೂಡ ಇದೇ ರೀತಿ ಅದ್ಭುತ ಸಾಧನೆಯನ್ನ ಮಾಡಿ ವರ್ಲ್ಡ್ ಕಪ್ ತಂಡಕ್ಕೆ ಸೆಲೆಕ್ಟ್ ಆಗಿದ್ರು. ಈಗ 24 ನಲ್ಲಿ ಅಂಥದ್ದೇ ಮತ್ತೊಂದು ಸಾಧನೆ ಮಾಡ್ತಾರ? ಮತ್ತೊಂದ್ ಕಡೆ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ನಲ್ಲಿ ಇರೋದಿಲ್ಲ ಅಂತ ಕೆಲವರು ಗಾಳಿ ಸುದ್ದಿಯನ್ನ ಹಬ್ತಾ ಇದ್ದಾರೆ. ಏನ್ ಗುರು, 2020 ಪಂದ್ಯಗಳಲ್ಲಿ 100ಕ್ಕೂ ಹೆಚ್ಚು ಅರ್ಧ ಶತಕಗಳನ್ನ ಬಾರಿಸಿದ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ನಲ್ಲಿ ಇಲ್ಲ ಅಂದ್ರೆ ಬೇರೆ ಯಾರು ತಾನೇ ಇರ್ತಾರೆ? ವಿರಾಟ್ ಕೊಹ್ಲಿ ಅವರ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಆ ರೀತಿ ಇದೆ. ವಿರಾಟ್ ಕೊಹ್ಲಿ ಅವರು ಸದ್ಯದ ಮಟ್ಟಿಗೆ ಸೂಪರ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಅವರು. ನನ್ನ ಪ್ರಕಾರ VK ಮತ್ತೆ DK ಇಬ್ರು ಕೂಡ ವರ್ಲ್ಡ್ ಕಪ್ ನಲ್ಲಿ ಆಡಿದ್ರೆ ಅದು RCB ಪಾಲಿಗೆ ಸೂಪರ್ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು. ಸೊ ಇಬ್ರು ಕೂಡ ತುಂಬಾನೇ ಸಖತ್ತಾದಂತ ಟ್ಯಾಲೆಂಟ್ ಅನ್ನ ಹೊಂದಿದ್ದಾರೆ. ನೋಡೋಣ ಇಬ್ರು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ದಿನೇಶ್ ಕಾರ್ತಿಕ್ ಅವರು ಲೈಫ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ ಗಳನ್ನ ಅನುಭವಿಸಿದ್ರು. ಅವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಬಾಲ್ಯದ ದಿನಗಳಲ್ಲಿ ನಾನು ರವಿಚಂದ್ರನ್ ಅಶ್ವಿನ್ ಅವರ ಒಂದು ಇಂಟರ್ವ್ಯೂ ನಲ್ಲಿ ನೋಡಿದ್ದೆ, ದಿನೇಶ್ ಕಾರ್ತಿಕ್ ಅವರ ತಂದೆ ಎಲ್ಲೆಲ್ಲ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತೋ ಆ ಸ್ಕೂಲ್ಗೆ ದಿನೇಶ್ ಕಾರ್ತಿಕ್ ಅವರನ್ನ ಸೇರಿಸ್ತಾ ಇದ್ರು ಅಂತ. ದಿನೇಶ್ ಕಾರ್ತಿಕ್ ಅವರು ಅವರ 10 ವರ್ಷದ ಬಾಲ್ಯದ ಜೀವನವನ್ನ 10 ಸ್ಕೂಲ್ಗಳಲ್ಲಿ ಕಳೆದಿದ್ದಾರೆ. ಯಾಕಂದ್ರೆ ಎಲ್ಲೆಲ್ಲ ಟೂರ್ನಮೆಂಟ್ ನಡೆಯುತ್ತೋ ಅಲ್ಲೆಲ್ಲ ದಿನೇಶ್ ಕಾರ್ತಿಕ್ ಅವರು ಅಡ್ಮಿಷನ್ ತಗೊಳ್ತಾ ಇದ್ರು ಅಂತ. ಸೊ ಆ ಮಟ್ಟಕ್ಕೆ ಇದ್ದಂತ ದಿನೇಶ್ ಕಾರ್ತಿಕ್ ಅವರು ಧೋನಿ ಅವರಿಗೋಸ್ಕರ ಭಾರತ ತಂಡದಲ್ಲಿ ಅಷ್ಟೊಂದು ಆಡೋದಕ್ಕೆ ಆಗ್ಲಿಲ್ಲ. ಮಹೇಂದ್ರ ಸಿಂಗ್ ಧೋನಿ ಅವರಿಗೋಸ್ಕರ ಗ್ರೇಟ್ ನಾಯಕನಿಗಾಗಿ ತಮ್ಮ ಜಾಗವನ್ನ ಬಹಳಷ್ಟು ದಿನ ತ್ಯಾಗ ಮಾಡಿದ್ರು ದಿನೇಶ್ ಕಾರ್ತಿಕ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರೆ ಧೋನಿ ಅವರು ಹೋದ ನಂತರ ಮತ್ತೆ ದಿನೇಶ್ ಕಾರ್ತಿಕ್ ಅವರಿಗೆ ಅವಕಾಶಗಳು ಸಿಗ್ತಾ ಬಂತು. ಆದ್ರೆ ಅದಾಗ್ಲೇ ವಯಸ್ಸಾದ ಕಾರಣ ಬಹುಶಃ ಒಂದಷ್ಟು ಆಪರ್ಚುನಿಟಿಗಳನ್ನ ದಿನೇಶ್ ಕಾರ್ತಿಕ್ ಅವರು ಮಿಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ, ಮತ್ತೊಂದು ವಿಶ್ವಕಪ್ ನಲ್ಲಿ ಆಡಿ ವರ್ಲ್ಡ್ ಕಪ್ ಟ್ರೋಫಿಯನ್ನ ಎತ್ತಿ ಹಿಡಿತಾರ ದಿನೇಶ್ ಕಾರ್ತಿಕ್ ಅವರು. ಕಾದು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.